ನಮಸ್ಕಾರ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಡಯಟ್ ಡೈರಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ನಮ್ಮ ಈ ಡೈರಿಯನ್ನು ತುಂಬ್ತಾ ಇರೋರು, ಬರಿತಾ ಇರೋರು, ಶಿ ಈಸ್ ನನ್ ಅದರ್ ದ್ಯಾನ್ ರಂಜನಿ ರಾಮನ್. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಅಗೇನ್. ಸೊ ನಮ್ಮ ಇವತ್ತಿನ ಡೈರಿಯಲ್ಲಿ ಏನಿದೆ? ವಾಟ್ಸ್ ದ ಟಾಪಿಕ್? ಮಾತಾಡೋಣ ಎಲ್ಲ ಕಾಯಿಲೆಗಳ ಬಗ್ಗೆ. ಮೇ ಬಿ ಡಯಾಬಿಟಿಸ್. ಎಸ್, ಓಕೆ. ಸೊ ಡಯಾಬಿಟಿಸ್ ಅಂತಂದಾಗ ಆಸ್ ಯು ಸೆಡ್ ಡಯಟ್ ಅನ್ನೋದೇ ಪ್ರೈಮರಿ ಆಗುತ್ತೆ. ಹೌದು. ಸೊ ಹೌ ಡು ಯು ಟ್ಯಾಕಲ್ ಆ ಥರದ ಸಿಚುವೇಶನ್ಸ್ ಬಂದಾಗ, ಮತ್ತೆ ಹೇಗೆ ಅದನ್ನು ಮೇಂಟೈನ್ ಮಾಡ್ಬೋದು? ತುಂಬ ಜನ ಡಯಾಬಿಟಿಸ್ ಅಂದ ತಕ್ಷಣ ಫಸ್ಟ್ ಹೋಗೋದು ಡಾಕ್ಟರ್ ಹತ್ರ ಆ್ಯಂಡ್ ಔಷಧಿಗಳು ಫಸ್ಟ್ ಸ್ಟೆಪ್. ಆದರೆ ನನ್ನ ಪ್ರಕಾರ ಅಟ್ಲೀಸ್ಟ್ ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದಾಗ ಡಯಟ್ರಿ ಕರೆಕ್ಷನ್ಸ್ ಮತ್ತು ಲೈಫ್ ಸ್ಟೈಲ್ ಕರೆಕ್ಟ್ ಮಾಡೋದು, ಈ ಥರ ಇದರಲ್ಲೇ ಸ್ವಲ್ಪ ಕಂಟ್ರೋಲ್ ತೊಗೊಂಡು ಬರ್ಬೋದು. ಫಸ್ಟ್ ಎತ್ತಿದ ತಕ್ಷಣ ಟ್ಯಾಬ್ಲೆಟ್ ಹೋಗ್ಬಿಟ್ರೆ ಆಮೇಲೆ ಯು ಕಾಂಟ್ ರಿವರ್ಸ್, ಇಟ್ ವಿಲ್ ಬಿಕಮ್ ಡಿಫಿಕಲ್ಟ್. ಸೊ ಅದಕ್ಕೆ ಫಸ್ಟ್ ಈ ಬೇಸಿಕ್ಸ್ ಎಲ್ಲ ಕರೆಕ್ಟ್ ಮಾಡಿಬಿಟ್ಟು ಆಮೇಲೆ ಡೆಫಿನೆಟ್ಲಿ ಮೆಡಿಸಿನ್ ಬೇಕಾಗುತ್ತೆ. ಒಂದು ಲಿಮಿಟ್ ಮೇಲೆ ಹೋದರೆ ನಮಗೆ ಡಯಟ್ ಲೈಫ್ ಸ್ಟೈಲಲ್ಲಿ ಕರೆಕ್ಷನ್ ಮಾಡೋಕ್ಕಾಗಲ್ಲ. ಸೊ ಅವಾಗ ಔಷಧಿಗಳು ಬೇಕಾಗತ್ತೆ. ಸೊ ಬಟ್ ಫಸ್ಟ್ ಸ್ಟೆಪ್ ಶುಡ್ ಬಿ ಫುಡ್ ಲೈಫ್ ಸ್ಟೈಲ್ ಕರೆಕ್ಷನ್ಸ್. ಅಬ್ಸಲ್ಯೂಟ್ಲಿ. ಸೊ ಇಲ್ಲಿ ಎರಡು ರೀತಿ ಇದೆ, ಪ್ರೀ ಡಯಾಬಿಟಿಕ್ ಮತ್ತು ಡಯಾಬಿಟಿಕ್ ಅಂತ. ನನಗೆ ಜಾಸ್ತಿ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಆ ವಿಷಯಕ್ಕೆ ಬಂದಾಗ ಮತ್ತು ಅಲ್ಲಿ ಡಯಾಬಿಟಿಸಲ್ಲೂ ಕೂಡ ಟೈಪ್ 1 ಆ್ಯಂಡ್ ಟೈಪ್ 2 ಅಂತಲೂ ಕೂಡ ಇದೆ. ಸೊ ಈ ಡಿಫ್ರೆನ್ಸಸ್ ಬಗ್ಗೆ ಬೇಸಿಕ್ ಒಂದು ಐಡಿಯಾ ಕೊಟ್ಟು ಅಲ್ಲಿ ಡಯಟ್ರಿ ಚೇಂಜಸ್ ಯಾವ ಥರ ಅಂತ ಸಜೆಸ್ಟ್ ಮಾಡ್ಬೋದಾ? ಬೇಸಿಕ್. ಸೊ ಟೈಪ್ ಆಫ್ ಕೋರ್ಸ್ ಐ ಥಿಂಕ್ ತುಂಬಾ ಜನರಿಕ್ ಆಗಿ ಮಾತ್ರ ಹೇಳ್ಬೋದು ಅಷ್ಟೇ ಅನ್ಸುತ್ತೆ ಅಲ್ಲ. ಸ್ಪೆಸಿಫಿಕ್ ಯಾರು ಹೇಗಿರ್ತಾರೆ ಅವ್ರ ಇದಕ್ಕೆ ಅಂದ್ರೆ ಬಾಡಿ ನೇಚರ್ಗೆ ಸರಿಯಾಗಿ ಫುಡ್ ವ್ಯತ್ಯಾಸಗಳು ಇರ್ತವೆ. ಹೌದು, ಎಲ್ರದ್ದು ಅವ್ರವರು ವೆಯ್ಟ್, ಅವ್ರ ಆಕ್ಟಿವಿಟಿ ಲೆವೆಲ್, ಅವ್ರದ್ದು ಬಾಡಿ ಟೈಪ್, ಮೆಟಬಾಲಿಸಮ್ ಎಲ್ಲ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಮಾಡೋ ಡಯಟ್ರಿ ಕರೆಕ್ಷನ್ಸ್. ಬಟ್ ಸ್ವಲ್ಪ ಬೇಸಿಕ್ ಕರೆಕ್ಷನ್ಸ್ ಎಲ್ರಿಗೂ ಜನರಿಕ್ ಆಗಿ ಅಪ್ಲೈ ಆಗ್ಬೋದು. ಮೇನ್ಲಿ ಟೈಪ್ 1 ಟೈಪ್ 2 ಡಯಾಬಿಟಿಸ್ ಇವಾಗ ತುಂಬ ಕಾಮನ್ ಆಗಿದೆ. ಸೊ ಟೈಪ್ 2 ಬಂದು ಲೈಫ್ ಸ್ಟೈಲ್ ರಿಲೇಟೆಡ್ ಆರ್ ನಮಗೆ ನಾರ್ಮಲ್ ಆಗಿ ಎಲ್ರಿಗೂ ಬರೋದು ಟೈಪ್ 2 ಡಯಾಬಿಟಿಸ್, ವಿಚ್ ಇಸ್ ಆ್ಯಸ್ ಏಜ್ ಗೋಸ್. ಅದು ವಯಸ್ಸಾಗ್ತಾ ಆಗ್ತಾ ನಮಗೆ ಪ್ಯಾನ್ಕ್ರಿಯಾಸ್ಗೆ ಅಷ್ಟು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಸೊ ಅದರಲ್ಲಿ ನಾವು ಟ್ಯಾಬ್ಲೆಟ್ ಮೇಲೆ ಅವ್ರ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡು ಮಾಡೋದು ಟೈಪ್ 2. ಟೈಪ್ 1 ಅಲ್ಲಿ ಇನ್ಸುಲಿನ್ ಸೆಕ್ರೇಷನ್ ಆಗೋದೇ ಇಲ್ಲ. ಸೊ ಇದು ಜನರಲಿ ಮಕ್ಕಳಿಗಿರ್ಬೋದು. ಆದರೆ ಆಫ್ಟರ್ ಫ್ಯೂ ಇಯರ್ಸ್ ಸಮ್ ಪೀಪಲ್ ಮೇ ಡಯಾಗ್ನೋಸ್, ದೇ ಮೇ ನಾಟ್ ನೋ, ಅವ್ರಿಗಿದೆ ಅಂತಾನೆ ಗೊತ್ತೇ ಆಗಲ್ಲ. ಸೊ ಮಕ್ಕಳಿಗೆ ಮಾತ್ರ ಅಲ್ಲ, ಇರುತ್ತೆ, ಇಟ್ ಕ್ಯಾನ್ ಡೆವಲಪ್ ಮೇ ಬಿ ಒಂದು 11-12 ಇಯರ್ಸ್ 15 ಇಯರ್ಸ್ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಏನು ಡ್ರಾಸ್ಟಿಕ್ ವೆಯ್ಟ್ ಲಾಸ್ ಆಗ್ತಿದೆ, ಸಮಥಿಂಗ್ ಇಸ್ ರಾಂಗ್ ಅಂದಾಗ ದೇ ಮೇ ಡಯಾಗ್ನೋಸ್ ಇಟ್ ಫಾರ್ ಟೈಪ್ 1. ಅದು ಇರ್ಬೋದು. ಸೊ ಟೈಪ್ 1 ಅಂತ ಬಂದಾಗ ದೇ ಹ್ಯಾವ್ ಟು ಟೇಕ್ ಇನ್ಸುಲಿನ್, ಯಾಕಂದ್ರೆ ಬೇರೆ ಇಲ್ಲ. ಸೊ ಬಾಡಿ ಇಸ್ ನಾಟ್ ಪ್ರೊಡ್ಯೂಸಿಂಗ್ ಇನ್ಸುಲಿನ್. ಎಸ್, ಸೊ ಅವ್ರಿಗೆ ಇನ್ಸುಲಿನ್ ಬೇಕಾಗತ್ತೆ. ಸೊ ದಟ್ ಇಸ್ ಅ ಟೋಟಲಿ ಡಿಫ್ರೆಂಟ್ ಕ್ಯಾಟಗರಿ. ಅವ್ರಿಗೆ ಡಯಟ್ ಪ್ಲಾನ್ ಮಾಡೋವಾಗಲೂ ನಾವು ಅವ್ರು ಎಷ್ಟು ಇನ್ಸುಲಿನ್ ತಗೊಳ್ತಿದ್ದಾರೆ ಅದೆಲ್ಲ ನೋಡಿಕೊಂಡು ಅದ್ರ ಪ್ರಕಾರ ಡಯಟ್ ಪ್ಲಾನ್ ಮಾಡಬೇಕಾಗತ್ತೆ. ಟೈಪ್ 2 ಇವಾಗ ತುಂಬ ಕಾಮನ್. ಸೊ ಇದು ಬಂದು ಆ್ಯಸ್ ಏಜ್ ಗೋಸ್ ಬೈ, ಆರ್ ಇಲ್ಲ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ, ನಾವು ಊಟ ತಿನ್ನೋ ಹ್ಯಾಬಿಟ್ ಸರಿ ಇಲ್ಲ ಅಂದರೆ ಆಟೋಮ್ಯಾಟಿಕಲಿ ವಿ ಕ್ಯಾನ್ ಡೆವಲಪ್ ಟೈಪ್ 2. ಇದನ್ನು ಕರೆಕ್ಷನ್ಸ್ ಮಾಡ್ಬೋದು. ತುಂಬ ಜನ ಸಮಥಿಂಗ್ ಇನ್ ಕಂಟ್ರೋಲ್. ಎಸ್, ಟೈಪ್ 1ಗೆ ನಮ್ಮ ಕಂಟ್ರೋಲ್ ಜಾಸ್ತಿ ಇಲ್ವೇ ಇಲ್ಲ ಬಿಕಾಸ್ ಯುವರ್ ಬಾಡಿ ಇಸ್ ನಾಟ್ ಪ್ರೊಡ್ಯೂಸಿಂಗ್. ಸೊ ಟೈಪ್ 2 ಇಸ್ ಸಮಥಿಂಗ್ ನಮ್ಮ ನಿಯಂತ್ರಣದಲ್ಲಿ ಮಾಡ್ಬೋದು. ಮೇ ಬಿ ತುಂಬ ವಯಸ್ಸಾದ್ಮೇಲೆ ಒಂದು 60-65 ಆದಮೇಲೆ ಡಯಾಬಿಟಿಸ್ ಬಂತು, ಟೈಪ್ 2 ಬಂತು ಅಂದರೆ ಮೇ ಬಿ ಯು ಮೇ ನಾಟ್ ಬಿ ಏಬಲ್ ಟು ಕಂಟ್ರೋಲ್ ಸೋ ಮಚ್. ಅವಾಗ ಔಷಧಿಗಳು ತಗೋಬೋದು, ಖಂಡಿತ ಬೇಕಾಗತ್ತೆ. ಬಟ್ ಇವಾಗ 20-30ರಲ್ಲಿ ಎಲ್ರಿಗೂ ಪ್ರೀ ಡಯಾಬಿಟಿಸ್ ಎಲ್ಲ ಬರ್ತಾ ಇದೆ. ಇದೆಲ್ಲ ಡೆಫಿನೆಟ್ಲಿ ಒಂದು 80% ಯು ಕ್ಯಾನ್ ಬ್ರಿಂಗ್ ಇಟ್ ಡೌನ್. ಜೀವನ ಶೈಲಿಯಲ್ಲೇ ಇದು ಅದರ ಮೂಲ ಇರೋದು ಅಲ್ಲೇ, ಪರಿಹಾರ ಇರೋದು ಅಲ್ಲೇ. ಕರೆಕ್ಟ್. ನಾವು ಇವಾಗ ತುಂಬ ಡಯಾಬಿಟಿಸ್ ದ ಕಾಸ್ ಬಂದು ಲೈಫ್ ಸ್ಟೈಲ್, ಅವರು ತಿನ್ನೋ ಊಟ ಲೈಫ್ ಸ್ಟೈಲ್ ಇರೋದ್ರಿಂದ ಅದನ್ನು ಕರೆಕ್ಟ್ ಮಾಡಿದಾಗಲೇ ಆಟೋಮ್ಯಾಟಿಕಲಿ ಅದು ಸ್ವಲ್ಪ ರಿವೈಸ್ ಆಗಿಬಿಡತ್ತೆ. ಸೊ ಒಂದು ಪ್ರೀ ಡಯಾಬಿಟಿಕ್ ನೀವು ಹೇಳಿದ್ರಲ್ವಾ, ಸೊ ಮೆನಿ ಪೀಪಲ್ ಆರ್ ಇನ್ ದ ರೇಂಜ್ ಆಫ್ ಒಂದು 5.5 ಇಂದ ಒಂದು 6.3 ತನಕ ಹೋಗುತ್ತೆ HbA1c. HbA1c ಅಂದ್ರೆ ಕಳೆದ 3 ತಿಂಗಳಿನ ಆವರೇಜ್. HbA1c ಇಸ್ ಅ 3-month ಆವ್ರೇಜ್ ಗ್ಲೂಕೋಸ್. ಸೊ ಇದು ಬಂದು ನಿಮ್ಮ ಬಾಡಿಯಲ್ಲೇ ಇರುತ್ತೆ. ಅದಕ್ಕೆ ಈ ವ್ಯಾಲ್ಯೂಸ್ ನೋಡಿದಾಗ ಇನ್ನೂ ಅಕ್ಯುರೇಟ್ ಆಗಿ ಮೆಜರ್. ನಾವು ಡೈಲಿ ಫಾಸ್ಟಿಂಗ್, ಪೋಸ್ಟ್ ಪ್ರ್ಯಾಂಡಿಯಲ್ ಅಂತೀವಿ, ಊಟದ ಮೇಲೆ ಊಟ 1.5 hours ಆಫ್ಟರ್ ಊಟ ಅಂತೀವಿ. ಸೊ ಆ ವ್ಯಾಲ್ಯೂಸ್ ಎಲ್ಲ ನೋಡಿದಾಗ ಡೈಲಿ ಫ್ಲಕ್ಚುಯೇಷನ್ಸ್ ಇರ್ಬೋದು, ಡೈಲಿ ಚೇಂಜ್ ಆಗ್ತಾ ಇರುತ್ತೆ, ನಮ್ಗೆ ಹೇಳೋಕ್ಕಾಗಲ್ಲ. ತಿಂದಿದ್ದೀವಿ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ HbA1c ಇಸ್ ಎ ಬೆಟರ್
Parameter. ಪ್ಯಾರಾಮೀಟರ್ ಟು ಚೆಕ್. ಸೊ ಇದು ಒಂದು 5.3 5.4 ಇಂದ 5.7 6.3 ತನಕ ಪ್ರೀ ಡಯಾಬಿಟಿಸ್ ಅಂತಾನೆ ಹೇಳ್ತೀವಿ ಮೋಸ್ಟ್ಲಿ. ಈ ಪ್ಯಾರಾಮೀಟರ್ಸು ಚೇಂಜ್ ಆಗ್ತಾ ಇರುತ್ತೆ, ಈ ರೆಫರೆನ್ಸ್ ರೇಂಜಸ್. ಬಟ್ ರೈಟ್ ನೌ ಟಿಲ್ 6.3 ಇಸ್ ಲೈಕ್ ಅ ಪ್ರೀ ಡಯಾಬಿಟಿಕ್ ರೇಂಜ್. ಅದ್ರ ಮೇಲೆ ಹೋದ್ರೆ ಡಯಾಬಿಟಿಕ್ ಅಂತ ಬಂದ್ಬಿಡುತ್ತೆ. ಬಟ್ ಲೆಟಸ್ ಸೇ ಇವಾಗ ಒಂದು 8 ಮೇಲೆ 7.5 8 ಮೇಲೆ ಹೋದ್ರೇನೆ ವಿ ಆಲ್ಸೋ ಟೆಲ್ ಫಸ್ಟ್ ಡಾಕ್ಟರ್ ಹತ್ರ ಹೋಗಿ, ಬಿಕಾಸ್ ವ್ಯಾಲ್ಯೂಸ್ ತುಂಬಾ ಜಾಸ್ತಿ ಇದೆ. ಫಸ್ಟ್ ಯು ಸ್ಟಾರ್ಟ್ ವಿತ್ ಪ್ರೈಮರಿ ಮೆಡಿಕೇಶನ್ ಅಂಡ್ ಅದರಲ್ಲಿ ಕರೆಕ್ಟ್ ಮಾಡೋಣ ಅಂತ. ಬಟ್ 6 7 8 ಸಮ್ವೇರ್ ವಿ ಕ್ಯಾನ್ ಸ್ಟಿಲ್ ಮ್ಯಾನೇಜ್. ಅವ್ರದ್ದು ವೆಯ್ಟ್ ಜಾಸ್ತಿ ಇದ್ರೆ ಇಲ್ಲ ಲೈಫ್ ಸ್ಟೈಲ್ ಸರಿ ಇಲ್ಲ, ಅವ್ರಿಗೆ ಗೊತ್ತು ಅವ್ರು ಸ್ವಲ್ಪ ಕರೆಕ್ಷನ್ಸ್ ಮಾಡಬೇಕು ಅಂತ ಗೊತ್ತಾದಾಗ ವಿಲ್ ಸೇ ಓಕೆ ಒಂದು 2-3 ಮಂತ್ಸ್ ಇದರಲ್ಲಿ ಚೇಂಜ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಇನ್ನೊಂದ್ಸತಿ HbA1c ಚೆಕ್ ಮಾಡೋಣ. ಅದರಲ್ಲಿ ವ್ಯಾಲ್ಯೂಸ್ ಕಡಿಮೆ ಆಗಿದ್ರೆ ದೆನ್ ವಿ ನೋ ಇದು ಬಂದು ಇದಕ್ಕೆ ಮೇನ್ ರೀಸನ್ ಬಂದು ನಮ್ಮ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಅಂತ. ಓಕೆ. ಸೊ ಆ ಥರ ಸೊ ಮಾನಿಟರ್ ಮಾಡಿಕೊಂಡು ಅದ್ರ ಪ್ರಕಾರ ಡಯಟ್ರಿ ಕರೆಕ್ಷನ್ಸ್ ಮಾಡಬೇಕಾಗುತ್ತೆ. ಓಕೆ. ಬಟ್ ತುಂಬ ರಫ್ ಆಗಿ ಯಾವ ಥರದ ಕರೆಕ್ಷನ್ಸ್ ಇರುತ್ತೆ, ಏನು ಬೇಕಾಗುತ್ತೆ? ಮೇನ್ಲಿ ಬಂದು ಪೀಪಲ್ಸ್ ಕೇರ್ ಫಸ್ಟ್ ಏನು ಹೇಳ್ತಾರೆ, ಓಕೆ ಸಕ್ಕರೆ ತಿನ್ನಲ್ಲ ನಾನು ಜಾಸ್ತಿ ಸಕ್ಕರೆನೇ ತಿನ್ನಲ್ಲ, ಆದರೆ ಯಾಕೆ ನನ್ನ ಶುಗರ್ ಬಂತು ಗೊತ್ತಿಲ್ಲ ಅಂತಾರೆ. ಫಸ್ಟ್ ದೇ ಆಸ್ ದಟ್ ಕ್ವೆಶನ್. ಅವ್ರಿಗೆ ಗೊತ್ತಿಲ್ಲ ಯಾಕೆ ನನಗೆ ಶುಗರ್ ಡಯಾಬಿಟಿಸ್ ಬಂತು, ನಾನು ಜಾಸ್ತಿ ತಿನ್ನೋದು ಇಲ್ಲ, ನಾನು ಶುಗರು ತಿನ್ನಲ್ಲ, ಬಟ್ ವೈ ಡಿಡ್ ಐ ಗೆಟ್ ಡಯಾಬಿಟಿಸ್ ಅಂತಾನು ಕೇಳ್ತಾರೆ. ಮೇನ್ಲಿ ನನ್ನ ಪ್ರಕಾರ ಕಾಸ್ ಬಂದು ಇವತ್ತು ನೋಡಿದ್ರೆ ಲಾಟ್ ಆಫ್ ಎರಾಟಿಕ್ ಈಟಿಂಗ್, ಅಂದರೆ ಅನ್ಟೈಮ್ಲಿ ಈಟಿಂಗ್ ಪ್ಯಾಟರ್ನ್ಸ್. ಒಂದೊಂದು ದಿನ ಬ್ರೇಕ್ಫಾಸ್ಟ್ ತಿನ್ನೋದು, ಒಂದಿನ ಸ್ಕಿಪ್ ಮಾಡೋದು, ಒಂದಿನ ಲೇಟ್ ಬ್ರೇಕ್ಫಾಸ್ಟ್, ಒಂದಿನ ಲಂಚ್ ಸ್ಕಿಪ್ಪಿಂಗ್, ಈ ಥರ ತುಂಬ ರೆಗ್ಯುಲರ್ ಮೀಲ್ಸೇ ಇಲ್ಲ. ಸೊ ಆ ಥರ ಒಂದು ಎರಾಟಿಕ್ ಲೈಫ್ ಸ್ಟೈಲ್ ಇದ್ದಾಗ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ರೆಗ್ಯುಲೇಟ್ ಮಾಡೋಕ್ಕೆ ಬಾಡಿಗೂ ಗೊತ್ತಾಗಲ್ಲ. ಸೊ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಾಗ ದೇ ಕ್ಯಾನ್ ಡೆವಲಪ್ ಡಯಾಬಿಟಿಸ್, ಬಾಡಿ ಕ್ಲಾಕ್ ಇದಾಗುತ್ತೆ. ಸೊ ಅದಕ್ಕೆ ಫಸ್ಟ್ ನಾವು ಬಂದು ಮೀಲ್ ಟೈಮಿಂಗ್ಸ್ನ ಫಿಕ್ಸ್ ಮಾಡ್ತೀವಿ. ಸೊ ಫಸ್ಟ್ ಯು ಹ್ಯಾವ್ ಟು ಕರೆಕ್ಟ್ ಯುವರ್ ಮೀಲ್ ಟೈಮಿಂಗ್ಸ್. ಓಕೆ ನೀವು ಸ್ವಲ್ಪ ಲೇಟ್ ತಿಂತಾ ಇದ್ರೆ ಪರವಾಗಿಲ್ಲ, ಬಟ್ ಸೇಮ್ ಟೈಮಿಂಗ್ಸ್ ಎವ್ರಿ ಡೇ. ಒಂದು ರುಟೀನ್, ಬೇಸಿಕಲಿ ಒಂದು ರುಟೀನ್ ಇದ್ರೆ ಬಾಡಿಗೂ ಗೊತ್ತಾಗುತ್ತೆ ಈ ಟೈಮಲ್ಲಿ ಇವ್ರು ಮೀಲ್ಸ್ ಮಾಡ್ತಿದ್ದಾರೆ, ಈ ಥರ ಇಷ್ಟು ನಾನು ಇನ್ಸುಲಿನ್ ಸೆಕ್ರೇಟ್ ಮಾಡಬೇಕು ಅಂತ ಬಾಡಿ ವಿಲ್ ಗೆಟ್ ಅ ಮೆಸೇಜ್. ಸೊ ಫಸ್ಟ್ ಥಿಂಗ್ ಇಸ್ ಟು ಕರೆಕ್ಟ್ ದ ರುಟೀನ್ ಇಟ್ ಸೆಲ್ಫ್. ಅದನ್ನ ಕರೆಕ್ಟ್ ಮಾಡಿದ್ರೇನೆ ಅರ್ಧ ಟೈಮ್ ಯು ವಿಲ್ ಸಿ ಹಂಗರ್ ಪ್ಯಾಂಗ್ಸ್ ಇರಲ್ಲ, ಹಶ್ವಾಗಲ್ಲ, ಬಿಕಾಸ್ ಯು ಆರ್ ಈಟಿಂಗ್ ಆನ್ ಟೈಮ್. ಸೊ ನಿಮಗೆ ಒಂದೇ ಸತಿ ಜಾಸ್ತಿ ತಿನ್ನಲ್ಲ. ಸೊ ಏನಾಗುತ್ತೆ, ನೀವು ಮೀಲ್ ಸ್ಕಿಪ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿಬಿಟ್ರೆ ಲಂಚಲ್ಲಿ ನಾವು ಜಾಸ್ತಿ ತಿಂದ್ಬಿಡ್ತೀವಿ, ಬಿಕಾಸ್ ಆಬ್ವಿಯಸ್ಲಿ ಬೆಳಗ್ಗೆ ತಿಂದಿಲ್ಲ ಅಲ್ವಾ. ಸೊ ಆಟೋಮ್ಯಾಟಿಕ್ಲಿ ನಾವು ತುಂಬ ಜಾಸ್ತಿ ತಿಂದಾಗ ಅಷ್ಟು ಇನ್ಸುಲಿನ್ ಬಾಡಿಗೆ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ, ಲೋಡ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಸ್ಕಿಪ್ಪಿಂಗ್ ಮೀಲ್ಸ್ ವಿಲ್ ಮೇಕ್ ಯು ಡೂ ದಿಸ್. ಅದರಿಂದನೇ ನಾವು ಫಸ್ಟ್ ರೆಗ್ಯುಲೇಟ್ ಮಾಡಿಬಿಟ್ರೆ ನಿಮ್ಗೆ ಅಷ್ಟು ಹಶ್ವಾಗಲ್ಲ. ಸೊ ಯು ಆರ್ ಏಬಲ್ ಟು ಈಟ್ ಸ್ಮಾಲರ್ ಮೀಲ್ಸ್, ಸ್ವಲ್ಪ ಚಿಕ್ಕ ಮೀಲ್ಸ್ ಯು ಕ್ಯಾನ್ ಟೇಕ್. ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್ ವಿ ಕರೆಕ್ಟ್. ಆಮೇಲೆ ವಿ ಟಾಕ್ ಅಬೌಟ್ ವಾಟರ್ ಇಂಟೇಕ್. ಇದೊಂದು ತುಂಬ ಇಂಪಾರ್ಟೆಂಟ್. ತುಂಬ ಜನ ನೀರೇ ಕುಡಿಯಲ್ಲ, ತುಂಬ ಬೇಸಿಕ್. ಆದರೆ ವಾಟ್ ಇಸ್ ದ ಓನ್ಲಿ ವೇ ನಮ್ಮ ಬಾಡಿಯಿಂದ ಟಾಕ್ಸಿನ್ಸ್ ಆಚೆ ಹೋಗೋಕ್ಕೆ? ಸೊ ಆಬ್ವಿಯಸ್ಲಿ ಯೂರಿನೇಟ್ ಆರ್ ಇಟ್ ಥ್ರೂ ಯೋರ್ ಸ್ಟೂಲ್ಸ್ ಆರ್ ಸ್ವೆಟ್ ಆರ್ ಆಲ್ ಆಫ್ ದೀಸ್ ಥಿಂಗ್ಸ್. ಮಲಮೂತ್ರ ವಿಸರ್ಜನೆ ಬೆವರಿನ ಮೂಲಕ ಹೋಗಬೇಕು. ಸೊ ತುಂಬ ಜನ ನೀರು ಕುಡಿದಿಲ್ಲ ಅಂದಾಗ ಲಾಟ್ ಆಫ್ ಟಾಕ್ಸಿನ್ಸ್ ಆರ್ ಅಕ್ಯುಮುಲೇಟಿಂಗ್ ಇನ್ ದ ಬಾಡಿ, ಇನ್ಕ್ಲೂಡಿಂಗ್ ಗ್ಲೂಕೋಸ್ ಕೂಡ ನಿಮ್ಮ ಬಾಡಿಯಲ್ಲೇ ಇರುತ್ತೆ. ಸೊ ನೀವು ಜಾಸ್ತಿ ನೀರು ಕುಡಿತಾ ಲೈಕ್ ಅಟ್ಲೀಸ್ಟ್ 2 to 3 ಲೀಟರ್ಸ್ ನೀರು ಕುಡಿದಾಗ ಯು ಆರ್ ಎಲಿಮಿನೇಟಿಂಗ್ ಅಷ್ಟು. ಲೈಕ್ ಸ್ಪ್ಲಿಟ್ ಥ್ರೂ ದ ಡೇ ಒಂದೇ ಸತಿ ಜಾಸ್ತಿ ಕುಡಿಯೋದಿಲ್ಲ. ಸೊ ಇಟ್ ವಿಲ್ ಲೋಡ್. ಕೆಲವರು ಅಂದ್ರೆ ಕಾಂಪಿಟಿಷನ್ ತುಂಬಾ ಹೈಡ್ರೇಷನ್ ಇಟ್ಸ್ ನಾಟ್ ಗುಡ್. ಮೋರ್ ದೆನ್ 3 ಲೀಟರ್ಸ್ 4 ಲೀಟರ್ಸ್ ಒಬ್ಬೊಬ್ರು ಕುಡಿತಾರೆ. ಅವಾಗ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ, ಸಾಲ್ಟ್ ಎಲ್ಲ ಬಂದ್ಬಿಡುತ್ತೆ, ಗ್ಲೂಕೋಸ್ ಜಾಸ್ತಿ ಬಂದ್ಬಿಡುತ್ತೆ. ಸೊ ಹೈಪೋಗ್ಲೈಸೆಮಿಕ್ ಆಗ್ಬೋದು, ಲೋ ಶುಗರ್ ಆಗ್ಬೋದು. ಸೊ ಇಟ್ಸ್ 2 to 3 ಲೀಟರ್ಸ್ ಆನ್ ಅನ್ ಆವ್ರೇಜ್ ಇಸ್ ಗುಡ್ ಫಾರ್ ಅ ಹೆಲ್ತಿ ಅಡಲ್ಟ್ ಅಂದರೆ ಅಷ್ಟೇ ಸಾಕು. ಬಟ್ ಇದನ್ನ ಫುಲ್ ಡೇ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಎವ್ರಿ ಹಾಫ್ ಅನ್ ಅವರ್ 45 ಮಿನಿಟ್ಸ್ ಒಂದು 200 ml 300 ml ನೀರು ಕುಡಿದಾಗ ಯು ವಿಲ್ ಯೂರಿನೇಟ್ ಆ್ಯಂಡ್ ಯು ವಿಲ್ ಫ್ಲಶ್ ಔಟ್. ನಮ್ಮ ಬಾಡಿಯಲ್ಲಿ ಎಕ್ಸೆಸ್ ಗ್ಲೂಕೋಸ್ ಇದ್ದಾಗ ಅದನ್ನೇ ಆಚೆ ಬಂದ್ಬಿಡುತ್ತೆ. ಸೊ ಈ ಕರೆಕ್ಷನ್ ಮಾಡಿದಾಗಲೂ ತುಂಬ ಜನಕ್ಕೆ ಗ್ಲೂಕೋಸ್ ಲೆವೆಲ್ಸ್ ಕಂಟ್ರೋಲ್ ಆಗಿಬಿಡುತ್ತೆ. ತುಂಬ ಸಿಂಪಲ್ ಅನ್ಸುತ್ತೆ, ಆದರೆ ವೆರಿ ಎಫೆಕ್ಟಿವ್. ಆಮೇಲೆ ವಿ ಟಾಕ್ ಅಬೌಟ್ ಫೈಬರ್. ಸೊ ಫೈಬರ್ ಬಂದು ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲದರಲ್ಲೂ ಇದೆ. ಇನ್ನೊಂದೇನೆಂದರೆ ತುಂಬ ಜನ ಎದುರ್ಕೋತಾರೆ, ಓಕೆ ನಂಗೆ ಶುಗರ್ ಬಂತು ಅಂದರೆ ನಾನು ಫ್ರೂಟ್ಸ್ ತಿನ್ನಬಾರ್ದು ಅಂತ. ಅಗೇನ್ ಅದನ್ನು ನಾಟ್ ಟ್ರೂ. ಒಂದು ಸರ್ಟನ್ ಅಮೌಂಟ್, ಒಂದು ಕ್ವಾಂಟಿಟಿ ತಿನ್ಬೋದು. ಆ್ಯಂಡ್ ಆಲ್ ಫ್ರೂಟ್ಸ್ ಯು ಕ್ಯಾನ್ ಈಟ್. ರೈಸನ್ನು ನಿಲ್ಲಿಸೇ ಬಿಡಿ ಅಂತಾರೆ. ಇಲ್ಲ, ಹಂಗೂ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ರೈಸ್ ಯುವರ್ ಈಟಿಂಗ್. ಇವಾಗ ಎನಿಥಿಂಗ್ ಪಾಲಿಶ್ಡ್, ಇವಾಗ ಎಲ್ಲನೇ ರಿಫೈನ್ಡ್ ಇದ್ದಾಗ, ವೈಟ್ ರೈಸ್, ವರ್ಮಿಸೆಲಿ, ಸೂಜಿ, ರವೆ ಇದೆಲ್ಲ ಇದ್ದಾಗ ಏನಾಗುತ್ತೆ, ಅದೆಲ್ಲ ಪಾಲಿಶ್ಡ್. ಎಷ್ಟು ಪಾಲಿಶ್ಡ್ ಆಗಿದೆಯೋ ಅಷ್ಟು ಬೇಗ ಡೈಜೆಸ್ಟ್ ಆಗಿಬಿಡುತ್ತೆ. ಸೊ ಅಷ್ಟು ಬೇಗ ನಿಮಗೆ ಗ್ಲೂಕೋಸ್ ರಿಲೀಸ್ ಆಗುತ್ತೆ ಬಾಡಿಗೆ. ಸೊ ಯು ಡೋಂಟ್ ವಾಂಟ್ ಎನಿಥಿಂಗ್ ವಿಚ್ ಇಸ್ ಕ್ವಿಕ್ಲಿ ಡೈಜೆಸ್ಟಬಲ್.
ಹಾ ಕರೆಕ್ಟ್. ಸೊ ವೈಟ್ ಬ್ರೆಡ್ ಇದೆಲ್ಲ ಏನಾಗುತ್ತೆ, ಅದರಲ್ಲಿ ಏನು ಸ್ಟ್ರಕ್ಚರೇ ಇಲ್ಲ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಪಾಲಿಶ್ಡ್. ಅಂದ್ರೆ ಕಂಪ್ಲೀಟ್ಲಿ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗೋದು ಬೇಗ ಆಗ್ಬಿಡುತ್ತೆ. ಬೇಗ ಆಗ್ಬಿಡುತ್ತೆ. ಸೊ ನಮ್ಗೆ ಎಷ್ಟು ನಿಧಾನಕ್ಕೆ ಆಗುತ್ತೋ ಅಷ್ಟು ಒಳ್ಳೇದು ನಮಗೆ. ದಟ್ಸ್ ವೈ ಬ್ರೌನ್ ರೈಸ್, ಮಿಲ್ಲೆಟ್ ಇದೆಲ್ಲ ತಿಂದಾಗ ಇಟ್ ವಿಲ್ ಟೇಕ್ ಟೈಮ್ ಟು ಡೈಜೆಸ್ಟ್. ಅದು ಟೈಮ್ ಆದಾಗ ಗ್ಲೂಕೋಸ್ ರಿಲೀಸ್ ಸ್ಲೋಲಿ ಗ್ಲೂಕೋಸ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಯು ಡೋಂಟ್ ಹ್ಯಾವ್ ಅ ಲಾಟ್ ಆಫ್ ಒಂದೇ ಸತಿ ಗ್ಲೂಕೋಸ್ ಜಾಸ್ತಿ ಆಗೋದು ಲೋ ಆಗೋದು ಇರಲ್ಲ. ಅಥವಾ ಅನ್ಪಾಲಿಶ್ ರೈಸ್ ಅನ್ನೇ ಫೋಕಸ್ ಮಾಡ್ಕೊಂಡು ಬೆಟರ್. ಇವಾಗ ಮಿಲ್ಲೆಟ್ ಎಲ್ಲ ಯಾಕಂದ್ರೆ ಸೌತ್ ಇಂಡಿಯಾದಲ್ಲಿ ಹೆಚ್ಚು ಅಂತಂದ್ರೆ ಈಗ ರೈಸ್ ಕನ್ಸಂಪ್ಷನ್ ಜಾಸ್ತಿ ಬಿಟ್ರೆ ರಾಗಿ ಜೋಳ ಈ ತರದ ಇದು. ರಾಗಿ ಜೋಳ ಆದ್ರೆ ಫೈನ್, ಅದನ್ನು ಪರವಾಗಿಲ್ಲ. ಎಲ್ಲಾನೇ ಒಂದು ಲಿಮಿಟ್. ಒಬ್ಬೊಬ್ರು ಏನ್ ಮಾಡ್ತಾರೆ, ನನಗೆ ಡಯಾಬಿಟಿಸ್ ಅಂದ್ಬಿಟ್ಟು ಇಮಿಡಿಯೇಟ್ಲಿ ರಾಗಿ ಮುದ್ದೆ, ಎವ್ರಿ ಡೇ ರಾಗಿ ಮುದ್ದೆ, ಎಲ್ಲಾದ್ರಲ್ಲೂ ರಾಗಿ, ಆ ಥರ ಮಾಡಿದ್ರೇನು ಇಟ್ ಇಸ್ ನಾಟ್ ಗುಡ್. ಬಿಕಾಸ್ ಅದರಲ್ಲಿ ಒಂದು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಒಂದು ಹೇಳ್ತೀವಿ, ಎಷ್ಟು ಬೇಗ ಶುಗರ್ ಗ್ಲೂಕೋಸ್ ರಿಲೀಸ್ ಆಗುತ್ತೆ ಫ್ರಮ್ ಅ ಫುಡ್. ಸೊ ಅದು ರಾಗಿಯಲ್ಲೆಲ್ಲೂ ಮಾಡ್ರೇಟ್ ಇದೆ, ಎಲ್ಲ ಕಾರ್ಬೋಹೈಡ್ರೇಟ್ಸಲ್ಲಿ ಸ್ವಲ್ಪ ಮಾಡ್ರೇಟೇ ಇದೆ. ಸೊ ನಾವು ಅದನ್ನು ಜಾಸ್ತಿ ಒಂದೇ ಕಾರ್ಬೋಹೈಡ್ರೇಟ್ ತಿಂದಾಗ ಯುವರ್ ಓವರ್ಲೋಡಿಂಗ್ ಆನ್ ಒನ್. ಸೊ ನಾವೇನು ಹೇಳ್ತೀವಿ ಅಂದರೆ ಮೇ ಬಿ ವೀಕ್ಲಿ ಒಂದು 2-3 ಡೇಸ್ ಬೇರೆ ಮಿಲೆಟ್ ಮಾಡಿ, ಒಂದು 2-3 ಡೇಸ್ ರಾಗಿ, ಒಂದು 2 ಡೇಸ್ ಜೋಳ, ಒಂದು 2 ಡೇಸ್ ಬ್ರೌನ್ ರೈಸ್, ಈ ಥರ ಬ್ರಿಂಗ್ ಇನ್ ವೆರೈಟಿ. ಇನ್ನೊಂದು ಇದೆಯಲ್ಲ, ನಮ್ಮ ನ್ಯಾಚುರಲ್ ಸುತ್ತಮುತ್ತ ಸಿಗುವಂಥ ಡಯಟು ಮತ್ತು ನಮ್ಮ ಫ್ಯಾಮಿಲಿಯಿಂದ ಬಂದಿದ್ದನ್ನೇ ಫಾಲೋ ಮಾಡಬೇಕು ಅಂತ. ಸೊ ಹೀಗೆ ಆ್ಯಡ್ ಮಾಡಿದ್ರೆ ಓಕೆನಾ? ಇಟ್ ಇಸ್ ಓಕೆ ಆಸ್ ಲಾಂಗ್ ಆಸ್ ನಿಮ್ಮ ಬಾಡಿ ಸೂಟ್ ಆದರೆ. ನಾವು ಫಾರ್ ಎಕ್ಸಾಂಪಲ್ ನಾರ್ತ್ ಕರ್ನಾಟಕ ಎಲ್ಲ ಬಂದಾಗ ನಾವು ಜೋಳದ ರೊಟ್ಟಿ ಅದೇ ಅವ್ರಿಗೆ ಸೂಟ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಒಂದು 70% ಅದೇ ಕೊಡ್ತೀವಿ ನಾವು. ಅದೇ ತರ ಈ ಮಂಡ್ಯ ಈ ಕಡೆ ಎಲ್ಲ ಬಂದಾಗ ರಾಗಿ ಅವರು ರಾಗಿ ಬೇಕೇ ಬೇಕು, ಅವ್ರಿಗೆ ದೇ ಆರ್ ಯೂಸ್ ಟು ಇಟ್. ಸೊ ಅದನ್ನು ಒಂದು 70%, ಒಂದು 30% ವಿ ಸೇ ಡೋಂಟ್ ಓವರ್ ಡೂ. ಅದಕ್ಕೆ ಸ್ವಲ್ಪ ವೇರಿಯೇಷನ್ ಕೊಡಬೇಕು, ಮಿಶ್ರಣ ಇರಬೇಕು. ಸ್ವಲ್ಪ ಮಿಕ್ಸ್ ಅಂಡ್ ಮ್ಯಾಚ್ ಇದ್ರೆ ಏನಾಗುತ್ತೆ, ನಿಮಗೆ ಮೆಟಬಾಲಿಸಮ್, ನಿಮ್ಮ ಬಾಡಿಗೆ ಕೆಲಸ ಕೊಡ್ತಾ ಇರ್ತೀರಾ. ಸೊ ಕೆಲಸ ಕೊಡ್ತಾ ಇದ್ದಾಗ ಬಾಡಿ ಮೆಟಬಾಲಿಕ್ ರೇಟ್ ವಿಲ್ ಇಂಪ್ರೂವ್. ಸೊ ದಟ್ ಇಸ್ ದ ಹೋಲ್ ಪರ್ಪಸ್. ಸೊ ಕಾರ್ಬೋಹೈಡ್ರೇಟ್ಸ್ನ ಎದುರ್ಕೋಬಾರ್ದು, ಜಸ್ಟ್ ಮೂವಿಂಗ್ ಟು ಅ ಅನ್ಪಾಲಿಶ್ಡ್ ವೆರೈಟಿ. ಇನ್ನೊಂದು ನಾನು ತುಂಬ ಈಸಿಯಾಗಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಸ್ ಎನಿಥಿಂಗ್ ದಟ್ ಗೆಟ್ಸ್ ಕುಕ್ಡ್ ಫಾಸ್ಟ್. ಎದು ಬೇಗ ಕುಕ್ ಆಗುತ್ತೋ ಅಷ್ಟು ಅದರಲ್ಲಿ ಏನೂ ಇಲ್ಲ ಅಂತ. ನಾವು 2 minutes ಮ್ಯಾಗಿ ನೂಡಲ್ಸ್ ಅಂತೀವಿ, 2 minutes ಅಲ್ಲಿ, ಬಿಕಾಸ್ ದರ್ ಇಸ್ ಹಾರ್ಡ್ಲಿ ಎನಿಥಿಂಗ್ ಇನ್ ಇಟ್, ರೈಟ್? ಇವನ್ ವರ್ಮಿಸೆಲಿ, ಸೂಜಿ ಎಲ್ಲ ನೋಡಿದ್ರೆ ಬೇಗ ಕುಕ್ ಆಗ್ಬಿಡುತ್ತೆ. ಸೊ ಕಾಂಪೋಸಿಷನ್ ಇವಾಗ ತುಂಬಾ ಜನ ಅದೆಲ್ಲಾನು ಪ್ರೀ ಕುಕ್ಡ್ ಇಟ್ಸ್ ನಾಟ್ ಗುಡ್ ಎನಿವೇ. ನಾವು ಹೇಳ್ತಾ ಇರೋದು ಇವಾಗ ಅದು ಮ್ಯಾಗಿ ಕಮ್ಸ್ ಅಂಡರ್ ದ್ಯಾಟ್. ಬಟ್ ಫಾರ್ ಎಕ್ಸಾಂಪಲ್ ಇವಾಗ ಸೂಜಿ, ಅದೇ ರವೆ, ವರ್ಮಿಸೆಲಿ ಇದೆಲ್ಲ ಅಂದಾಗ ತುಂಬಾ ಬೇಗ ಇದಾಗ್ಬಿಡುತ್ತೆ. ತುಂಬಾ ಜನ ಬ್ರೌನ್ ರೈಸ್ ಮಾಡಿ ಅಂದ್ರೆ ಅವ್ರಿಗೆ ಅದು ತುಂಬಾ ಟೈಮ್ ತಗೊಳುತ್ತೆ ಮ್ಯಾಮ್ ನಮಗೆ ಅದು ಕುಕ್ ಮಾಡಕ್ಕೆ. ಅದಕ್ಕೆ ದಟ್ ಇಸ್ ವಾಟ್ ಇಸ್ ದ ಗುಡ್ ಥಿಂಗ್. ದಟ್ ಇಸ್ ವಾಟ್ ಇಸ್ ದ ಗುಡ್ ಥಿಂಗ್. ಈವನ್ ಮ್ಯಾಂಗ್ಳೂರ್ ರೈಸ್ ಅಷ್ಟು ಟೈಮ್ ತಗೊಳುತ್ತೆ, ಬಟ್ ಎಷ್ಟು ಟೈಮ್ ತಗೊಳುತ್ತೋ ಅಷ್ಟು ಅದು ಒಳ್ಳೇದು. ದಟ್ ಮೀನ್ಸ್ ದ ನ್ಯೂಟ್ರಿಷನಲ್ ವ್ಯಾಲ್ಯೂ ಇಸ್ ದೇರ್, ಅದು ಇಂಟ್ಯಾಕ್ಟ್ ಆಗಿ ಇದೆ ಅಂತ. ಎಷ್ಟು ಬೇಗ ಕುಕ್ ಆಗುತ್ತೋ ಅದನ್ನ ಪ್ರಿಪೇರ್ ಮಾಡೋ ವಿಧಾನಗಳು ಕೂಡ ಇರ್ತವೆ ಬೇಗ. ಅಂದ್ರೆ ರಾತ್ರಿ ನೆನ್ಸಿಡ್ಬೇಕಂತ ಇವಾಗ ಯಾರೋ ಹೇಳಿದ್ರು ನಮಗೆ. ಫರ್ಮೆಂಟ್ ಅದನ್ನು ಒಳ್ಳೇದು ಆಕ್ಚುಲಿ. ಫರ್ಮೆಂಟ್ ಮಾಡಿ ಅಕ್ಕಿಯನ್ನ ನೆನ್ಸಿಟ್ಟು ಬೆಳಗ್ಗೆ, ಅದು ಫರ್ಮೆಂಟೇಷನ್ ಅಲ್ಲ, ಜಸ್ಟ್ ಅದನ್ನ ಸಾಫ್ಟ್ ಕೀಪಿಂಗ್ ಇಟ್ ಓವರ್ ನೈಟ್. ತುಂಬಾ ಡೈಜೆಸ್ಟಿವ್ ಪ್ರಾಬ್ಲಮ್ ಇದ್ದು ಬಂದಾಗ ವಿ ಗಿವ್ ದೆಮ್ ಓವರ್ ನೈಟ್ ಸೋಕ್ಡ್ ರೈಸ್ ಈ ತರ ಕೊಡ್ತೀವಿ. ಇಲ್ಲಾಂದ್ರೆ ಅವ್ರಿಗೆ ವೈಟ್ ರೈಸ್ ಅನ್ನವನ್ನ ರಾತ್ರಿ ಇಡೀ ಇಡೋದು. ಹೌದು. ಆಮೇಲೆ ಇವಾಗ ವೈಟ್ ರೈಸ್ ಕೂಡ ಅವ್ರಿಗೆ ಸಮಟೈಮ್ಸ್ ವಿ ಗಿವ್, ಯಾಕಂದ್ರೆ ಅವ್ರಿಗೆ ಡೈಜೆಷನ್ ಆಗ್ತಾ ಇಲ್ಲ. ಇವಾಗ ನಾವು ಅದಕ್ಕೆ ನಾವು ಒಂದು ಡಯಟ್ ಪ್ಲಾನ್ ಮಾಡಿದಾಗ ಯು ಕಾಂಟ್ ಜಸ್ಟ್ ಗಿವ್ ಸಮಥಿಂಗ್. ಅಂದ್ರೆ ಪ್ರತಿಯೊಬ್ಬರದು ಕೂಡ ವ್ಯತ್ಯಾಸ. ನಾವು ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡೋದು ಹಂಗೆ ಪ್ರತಿಯೊಬ್ಬರು ಇದು ಕೂಡ ವ್ಯತ್ಯಾಸ ಇರುತ್ತೆ. ನೋಡ್ಬೇಕು ಅವ್ರಿಗೆ ಡೈಜೆಸ್ಟ್ ಮಾಡಕ್ ಆಗ್ತಿದ್ಯಾ, ಮಿಲೆಟ್ ಸೂಟ್ ಆಗ್ತಿದ್ಯಾ, ಬ್ರೌನ್ ರೈಸ್ ಸೂಟ್ ಆಗ್ತಿದ್ಯಾ. ಸುಮ್ಮನೆ ಯಾರೋ ಹೇಳ್ತಿದ್ದಾರೆ ಅಂದ್ಬಿಟ್ಟು ನಾವು ವಿ ಶುಡ್ ನಾಟ್ ಓವರ್ಲೋಡ್. ನನ್ಗೆ ಗೊತ್ತಿದ್ದ ಒಂದು ಕ್ಲೈಂಟ್ ಇದ್ರು, ಅವರು ಬರೀ ಬ್ಲ್ಯಾಕ್ ರೈಸ್ ತಿಂತಿದ್ರು, ಏನೋ ಒಂದು ಕಾಯಿಲೆಗೋಸ್ಕರ. ಫುಲ್ಲಿ ಬ್ಲ್ಯಾಕ್ ರೈಸ್ ಫಾರ್ ಅ ಇಯರ್. ಆಮೇಲೆ ಅದು ಬಾಡಿ ಸೆಟ್ ಆಗ್ತಾ ಇರಲಿಲ್ಲ, ಬೇರೆ ಕಾಯಿಲೆಗಳು ಬಂದ್ಬಿಟ್ಟಿತ್ತು, ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ಇನ್ನು ಒನ್ ಸೈಡ್ ನಾವು ಟ್ರೀಟ್ ಮಾಡಕ್ ಹೋಗಿ ಬೇರೆ ಸೈಡ್ ವಿ ಫರ್ಗೆಟ್. ಸೊ ಆ ಥರ ವಿ ಶುಡ್ ನಾಟ್ ಓವರ್ ಡೂ ಆನ್ ಒನ್ ಥಿಂಗ್. ಸೊ ಅದು ಡೆಫಿನೆಟ್ಲಿ. ಸೊ ವಿ ಶುಡ್ ನಾಟ್ ಗೆಟ್ ಸ್ಕೇರ್ಡ್, ಎದುರ್ಕೋಬಾರ್ದು ಕಾರ್ಬೋಹೈಡ್ರೇಟ್ಸ್ ಅಂತ. ಪ್ಲಸ್ ಕ್ವಾಂಟಿಟಿ ಎಷ್ಟು ತಿಂತೀವಿ ಕಾರ್ಬೋಹೈಡ್ರೇಟ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ 3-4 ಎಕ್ಸಾಕ್ಟ್ ಆಗಿದೆ ನಮ್ಗೆ. ಕೆಲವರಿಗೆ ಹೊಟ್ಟೆ ತುಂಬಿದ್ರೆ ಗೊತ್ತಾಗುತ್ತೆ, ಕೆಲವರಿಗೆ ಗೊತ್ತಾಗಲ್ಲ. ಅವ್ರು ಏನ್ ಮಾಡ್ಬೇಕು? ನಾವೇನು ಹೇಳ್ತೀವಿ ಅಂದರೆ ವೆರಿ ಈಸಿ ಮೆಷರ್ ಅಂದರೆ ನಾವು ಎಷ್ಟು ತಿಂತಾ ಇದ್ದೀವೋ ಸ್ವಲ್ಪ ಮೆಂಟಲ್ ಕಂಟ್ರೋಲ್ ಬೇಕಾಗುತ್ತೆ. ಅಲ್ಲಿಂದ ಒಂದು 20% ಕಡಿಮೆ ಮಾಡಬೇಕು. ಬಟ್ ಎಲ್ಲ ಗೊತ್ತಾಗದೇ ಇರೋರು ಇರ್ತಾರೆ. ಐ ನೋ ಪೀಪಲ್. ಎಸ್, ಅದಕ್ಕೆ ಕೇಳ್ತಾ ಇದ್ದೀನಿ. ಅದೇ ಶುಡ್ ಸಿ ದ ಥಿಂಗ್ ಇಸ್, ನಮಗೆ ಇಷ್ಟು ಕಾರ್ಬೋಹೈಡ್ರೇಟ್ ತಿಂದಾಗ ಇಷ್ಟು ಗ್ಲೂಕೋಸೇ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಲೈಕ್ ಇವತ್ತು ಬೆಳಗ್ಗೆ ಕೂಡ ನಮ್ಮ ಕೆಲಸದವರು ಒಬ್ರು ಬರ್ತಿದ್ರು, ನಾನು ಹೇಳ್ತಿದ್ದೆ ಅವ್ರ ಹತ್ರ, ಈ ಥರ ನೀವು ಬಂದು ಕಾರ್ಬೋಹೈಡ್ರೇಟ್ಸ್ ತಿಂದರೆ ಗ್ಲೂಕೋಸ್ ಬರುತ್ತೆ ಜಾಸ್ತಿ ಅಂದಾಗ ಅವ್ರಿಗೆ ಗೊತ್ತೇ ಇರಲಿಲ್ಲ. ಸೊ ದೇವರ್ ಲೈಕ್, ಓ ಇವಾಗ ನನ್ಗೆ ಗೊತ್ತಾಯ್ತು, ನಾನು ಕರೆಕ್ಷನ್ಸ್ ಮಾಡ್ತೀನಿ. ಆ ಥರದ ಟೆಕ್ನಿಕಲ್ ಟರ್ಮ್ಸ್ ಕೂಡ ಅರ್ಥ ಆಗಲ್ಲ. ಅವೇರ್ನೆಸ್, ಅದಕ್ಕೆ ಬೇಸ್ ಲೆವೆಲ್ ಇಂದಾನು ಅವೇರ್ನೆಸ್ ಮಾಡಬೇಕು. ಈ ಥರ ವಿಡಿಯೋಸ್ ಎಲ್ಲ ಹೋಗುತ್ತೆ. ಬಟ್ sometimes people get over confused also with this kind over of information is also very confusing. Over information is also bad. ಅದಕ್ಕೆ ನಾವು ಹೇಳೋದು, like you go to a particular expert,
ಸೊ ದಟ್ ಅವ್ರು ನಿಮಗೆ ಕರೆಕ್ಟಾಗಿ ನಿಮಗೆ ಪ್ರಾಥಮಿಕ ಜ್ಞಾನ ತಗೊಂಡು ಅಟ್ಲೀಸ್ಟ್ ಹೇಳ್ತಾರಲ್ವಾ. ಸೊ ನಿಮ್ಮ ನಿಮ್ಮ ಬಾಡಿ ಟೈಪ್ ಇಟ್ಕೊಂಡು ನಿಮ್ಮ ಫುಡ್ ಸ್ಟೈಲ್ ಹ್ಯಾಬಿಟ್ಸ್ ಎಲ್ಲ ಇಟ್ಕೊಂಡು ದೇ ಕ್ಯಾನ್ ಎಜುಕೇಟ್ ದೆಮ್ ಈ ಥರ ಮಾಡಿ ಅಂತ. ಸೊ ನಮ್ಮದು ವೆನ್ ವಿ ಹ್ಯಾಡ್ ರೂರಲ್ ಪ್ರೋಗ್ರಾಮ್ಸ್, ರೂರಲ್ ಕಮ್ಯುನಿಟಿ ಪ್ರೋಗ್ರಾಮ್ಸ್ ಎಲ್ಲ ಇದ್ದಾಗ ವಿಲ್ ಗೋ ಟಾಕ್ ಟು ರೂರಲ್ ವಿಮೆನ್ ಅಂಡ್ ಆಲ್. ಸೊ ಅವ್ರಿಗೆ ಆ ಲೇಮನ್ ಲ್ಯಾಂಗ್ವೇಜಲ್ಲಿ ಎಲ್ಲ ಹೇಳಿದರೆ ಅವರು ದೇ ಅಕ್ಸೆಪ್ಟ್, ಚೆನ್ನಾಗಿ ಇದು ಮಾಡ್ತಾರೆ. ಸೊ ಇಟ್ ಡಿಪೆಂಡ್ಸ್ ಎಷ್ಟು ರೀಚ್ ಆಗಕ್ಕಾಗುತ್ತೋ ಅಷ್ಟು ವಿ ಹ್ಯಾವ್ ಟು ಟ್ರೈ. ಓಕೆ. ಸೊ ಅಂದರೆ ಈಗ ಓವರಾಲ್ ಒಂದು ರಫ್ ಒಂದು ಐಡಿಯಾ, ರಫ್ ಡಯಾಬಿಟಿಕ್ ಅಂದರೆ ಒಂದು ಸಮರೈಸ್ ಮಾಡೋದಾದ್ರೆ ಮೀನ್ಸ್ ದೇ ಹ್ಯಾವ್ ಟು ಡೆಫಿನೆಟ್ಲಿ ರೆಡ್ಯೂಸ್ ದ ಕಾರ್ಬೋಹೈಡ್ರೇಟ್ ಟು ಸಮ್ ಎಕ್ಸ್ಟೆಂಟ್, ಯಾಕಂದರೆ ಅದರಲ್ಲೆಲ್ಲ ಗ್ಲೂಕೋಸ್ ಇರುತ್ತೆ. ಆಮೇಲೆ ಖಂಡಿತ ಫೈಬರ್ ಸೇರಿಸ್ಬೇಕು, ಅದು ವೆಜಿಟೇಬಲ್ಸ್, ತರಕಾರಿಗಳು ಎಷ್ಟಾಗುತ್ತೋ ಪಲ್ಯ, ತರಕಾರಿ, ಒಬ್ಬೊಬ್ಬರಿಗೆ ಸ್ಯಾಲೆಡ್. ನನ್ನ ಇದರಲ್ಲಿ ಸ್ಯಾಲೆಡ್ ಜಾಸ್ತಿ ಹೇಳಲ್ಲ, ಯಾಕಂದರೆ ಅವ್ರಿಗೆ ಡೈಜೆಷನ್ ಸ್ವಲ್ಪ ತುಂಬ ಜನಕ್ಕೆ ಸ್ಯಾಲೆಡ್ ಡೈಜೆಸ್ಟ್ ಮಾಡೋಕ್ಕಾಗಲ್ಲ. ಸೊ ನಾನು ಅದನ್ನು ನೋಡಿಕೊಂಡು ಕೊಡ್ತೀನಿ. ಡಯಟ್ ಅಂದರೆ ಸ್ಯಾಲೆಡ್ ಇಲ್ಲ. ಸೊ ಪಲ್ಯ ಈಟಿಂಗ್ ಟೈಮ್ಲಿ ಮೀಲ್ಸ್ ನೀರು ಆಮೇಲೆ ಎಕ್ಸಸೈಸ್ 45 ಅಟ್ಲೀಸ್ಟ್ 30 to 45 ಮಿನಿಟ್ಸ್ ಆಕ್ಟಿವಿಟಿ. ಇವಾಗ ಊಟ ಆದಮೇಲೆ ಒಂದು 10 ಮಿನಿಟ್ಸ್ ಬ್ರೇಕ್ ತಗೊಂಡು ಆಮೇಲೆ ಕೂಡ ಒಬ್ಬೊಬ್ಬರಿಗೆ ನಾವು 10 ಮಿನಿಟ್ಸ್ ವಾಕ್ ಮಾಡಿ ಅಂತಿದ್ದೀವಿ. ಅಷ್ಟು ಒಂದೇ ಸತಿ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಅಂದರೆ ಆಫ್ಟರ್ ಎವ್ರಿ ಮೀಲ್ಸ್ ಯು ಗಿವ್ ಅ ಗ್ಯಾಪ್ ಆಫ್ 10 ಮಿನಿಟ್ಸ್. ಆಮೇಲೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಸ್ವಲ್ಪ ಮನೆಯೊಳಗಡೆನೆ ಸ್ವಲ್ಪ ಓಡಾಡ್ಕೊಂಡೆಲ್ಲ ಮಾಡಿದಾಗ ಸ್ವಲ್ಪ ಗ್ಲುಕೋಸ್ ಅಪ್ಟೇಕ್ ಆಗುತ್ತೆ. ಬೇಸಿಕಲಿ ಮೂವ್ಮೆಂಟು ಇರಬೇಕು. ಸೊ ಇದೆಲ್ಲ ಸ್ವಲ್ಪ ಬೇಸಿಕ್ ಕರೆಕ್ಷನ್ಸ್. ಆಮೇಲೆ ಸಕ್ಕರೆ ನಿಲ್ಲಿಸ್ಬೇಕು ಅಫ್ಕೋರ್ಸ್. ಒಂದು ಸ್ವಲ್ಪ ಸಕ್ಕರೆಗೆ ಬೇಕು ಅಂದರೆ ಒಂದು ಡ್ರೈ ಫ್ರೂಟ್ಸ್ ಅವ್ರ ಜಾಗ್ರಿ ಹಾಕ್ಕೊಂಡು ಒಂದು ಸ್ವಲ್ಪ ಒನ್ಸ್ ಇನ್ ಅ ವೈಲ್ ಸ್ವೀಟ್ ಟೂತ್ ಇದ್ದಾಗ ಅವ್ರಿಗೆ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದ್ರೆ ಅದು ಕೂಡ ಪರವಾಗಿಲ್ಲ. ಇಟ್ಸ್ ಅ ವೆರಿ ಅಂದರೆ ದೊಡ್ಡ ಟಾಪಿಕ್ ಅದು, ಬಟ್ ಅದನ್ನು ತುಂಬ ಅಂದರೆ ಶಾರ್ಟ್ ಆಗಿ ಕವರ್ ಮಾಡಿದ್ದೀರಾ. ಎಷ್ಟಾಗುತ್ತೋ ಪೂರ್ತಿ ಜಸ್ಟಿಸ್ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಗೊತ್ತು. ಬಟ್ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದರ ಬೇರೆ ಆ್ಯಂಗಲ್ನಿಂದ ಕೂಡ ನಾವು ಇದ್ರ ಬಗ್ಗೆ ಮಾತಾಡೋ ಅವಕಾಶಗಳನ್ನು ಹುಡುಕೋಣ. ಬಟ್ ಐ ಹೋಪ್ ಇದು ನಿಮ್ಮೆಲ್ಲರಿಗೂ ಕೂಡ ಸಹಾಯ ಆಗಿದೆ ಅಂತ. ಸೊ ನಿಮಗೆ ಯಾವುದೇ ರೀತಿಯ ಬದಲಾವಣೆ ಮಾಡಬೇಕು ಅಂತಂದರೆ, ಅಥವಾ ನಿಮ್ಗೆ ಗೊತ್ತಿರೋರಿಗೆ ಯಾವುದೇ ರೀತಿಯ ಸಜೆಷನ್ಸ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಶೇರ್ ದಿಸ್ ವಿಡಿಯೋ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಸಂಚಿಕೆಯನ್ನು ನಡೆಸ್ಕೊಟ್ಟಿದ್ದಕ್ಕೆ. ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಥ್ಯಾಂಕ್ ಯು. ಸೊ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.